ಯಾಕೆ ಪುಸ್ತಕ ಇಷ್ಟ ಆಗ್ತಿಲ್ವಾ? ಸ್ಟೋರಿ ಬುಕ್ ಓದ್ಲಾ? ಯಾಕಂದ? ಏನ್ರಿ ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ರಾ? ಏನ್ ಸಮಾಚಾರ? ಇವತ್ತು ಯಾಕೋ ಮೂಮೆಂಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹೌದಾ? ಹಾ, ಆಗ್ಲಿಂದ ಡಿಶುಮ್ ಡಿಶುಮ್ ನಡೀತಾನೆ ಇದೆ. ಅರೆ ಭಾಗ್ಯ ಸಿಗ್ಲಿಲ್ವಲ್ಲ? ಏನ್ರಿ ಏನು ಮೂಮೆಂಟೇ ಇಲ್ಲ? ಆಗುತ್ತೆ ರೀ. ಹಲೋ ಮಗಳೇ, ನಿನ್ನ ಮೂಮೆಂಟ್ನ ಎಂಜಾಯ್ ಮಾಡೋ ಸಂಭ್ರಮ ಬರೀ ನಿಮ್ಮ ಅಮ್ಮನಿಗೆ ಮಾತ್ರ ಸಿಕ್ಕಿದ್ರೆ ಸಾಕಾ? ನಿಮ್ಮ ಅಪ್ಪನಿಗೆ ಆ ಭಾಗ್ಯ ಇಲ್ವಾ? ಹಲೋ, ನನ್ನ ಮೇಲೂ ಸ್ವಲ್ಪ ಕರುಣೆ ಪ್ರೀತಿ ತೋರಿಸು ಪುಟ. ನೋಡು, ನೀನು ಹೊರಗಡೆ ಬಂದ ತಕ್ಷಣ ನಿನ್ಗೆ ಏನು ಬೇಕೋ ಎಲ್ಲಾನು ಕೊಡಿಸ್ಬಿಡ್ತೀನಿ. ಒಂದೇ ಒಂದ್ಸತಿ ಓದಿಬಿಟ್ಟು ಪ್ಲೀಸ್ ಪ್ಲೀಸ್ ಪ್ಲೀಸ್. ಓದಿರ್ಲಿಲ್ಲ ಅಲ್ವಾ? ಇಲ್ಲ. ಯಾಕೆ ಹೇಳಿ? ಯಾಕೆ? ಮಗನ ಹೋಗ್ಬಿಟ್ಟು ನೀವು ಮಗಳು ಮಗಳು ಅಂದ್ರೆ ಹೆಂಗ್ ಓದಿತಾನೆ? ಕೈ ಕೊಡಿ, ಜೋರಾಗಿ ಓದಿಯಪ್ಪ ಮಗನ. ನೋಡಿದ್ರ ಮಗನೇ ಅದು. ಏನಿಲ್ಲ, ಅದು ಹೆಣ್ಣು ಮಗುನೇ ರೀ. ಅಪ್ಪನಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಒದೀತು ಅಷ್ಟೇನೆ. ಹೆಂಗರಳೋದು? ನೀವು ಏನೇನೋ ಹೇಳಕ್ ಬರ್ಬೇಡಿ. ನೀವು ಏನೇನೇನು ಹೇಳ್ತಾ ಇರೋದು? ಅದು ಮಗಳೇ ನಿನ್ ಮಗಳೇ ತಾನೇ. ನೋಡ್ರಿ ಅಪ್ಪನ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾಳೆ ನನ್ನ ಮಗಳು. ಹಾಗೆಲ್ಲ ಏನೂ ಇಲ್ಲ, ಅದು ಮಗನೇ. ಅದು ಅಮ್ಮನ ಮಗ. ನೀವು ಮಗಳು ಅಂದ್ರಲ್ಲ, ಆ ಕೋಪಕ್ಕೆ ಓದಿದ್ದಾನೆ ಅಷ್ಟೇ. ಏನಿಲ್ಲ ನೋಡಿ, ಅಪ್ಪ ಹೇಳಿದ ಮಾತನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಪಾಲಿಸ್ತಾ ಇದ್ದಾಳೆ. ಇದು ನನ್ನ ಮಗಳು ರೀ, ನನ್ನ ಮಗಳು. ಗೌತಮವ್ರೆ, ನೀವು ಈ ರೀತಿ ಮಗಳು ಅಂತ ಹೇಳ್ಬೇಡಿ, ನಂಗೆ ಭಯ ಆಗುತ್ತೆ. ಅಲ್ಲ, ಆಮೇಲೆ ನಿಮ್ಮ ಮಾತು ಕೇಳಿ ನಂಗೆ ನಿಜವಾಗ್ಲೂ ಮಗಳು ಹುಟ್ಬಿಟ್ರೆ ನಿಮ್ಮ ಹಾರ್ಟಲ್ಲಿ ನನಗೆ ಅಂತ ಮೀಸಲಿಟ್ಟಿರೋ ಜಾಗದಲ್ಲಿ ಮನೇನೆ ಕಟ್ಬಿಡ್ತಾಳೆ ಅವಳು. ದಯವಿಟ್ಟು ನೀವು ಹಾಗೆಲ್ಲ ಅನ್ಕೋಬೇಡಿ. ನೋಡಿ, ನನ್ನ ಹೃದಯ ಸಿಂಹಾಸನದಲ್ಲಿ ನೀವು ಯಾವಾಗಲೂ ವಿರಾಜಮಾನರಾಗಿರ್ತೀರ. ಸಿಂಹಾಸನದ ಕುರ್ಚಿ ಮೇಲೆ ನೀವು ಕೂತಿರ್ತೀರ, ನಿಮ್ಮ ಮಡ್ಲಲ್ಲಿ ನನ್ನ ಮಗಳು ಕೂತಿರ್ತಾಳೆ. ಹಾಗಾಗಿ ನಿಮ್ಮ ಜಾಗ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನ್ನ ಮೊದಲನೇ ಮಗು ನೀವೇ. ಪ್ರಾಮಿಸ್. ಇವಳು ಎರಡನೇ ಮಗಳು ಅಲ್ವಾ ಪುಟ್ಟ? ಮಗ